ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಶಾಪ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೋತಿದ್ದೀನಿ. ಇವತ್ತಿನ ಬ್ಲಾಗ್ ಆದರೆ ಬೇಬಿ ಸ್ನ್ಯಾಕ್ಸು, ಅಟ್ಲೀಸ್ಟ್ ಒಂದು 4 to 5 ಸ್ನ್ಯಾಕ್ಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಒಂದಿನ ಒಂದು 3 to ಅಟ್ಲೀಸ್ಟ್ 4 ಸ್ನ್ಯಾಕ್ಸ್ ಆದರೂ ಮಾಡಿಟ್ಕೊಂಡ್ರೆ ವೀಕ್ ಫುಲ್ ಬರುತ್ತೆ. ನಾವು ಅವಾಗಿಂದ ಅವಾಗೆ ಸ್ನ್ಯಾಕ್ಸ್ ಮಾಡಿಟ್ಕೊಳ್ಳೋಕ್ಕಾಗಲ್ಲ. ಒಂದು ದಿವಸ ಮಾಡಿಕೊಂಡ್ರೆ ವೀಕ್ ಫುಲ್ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡ್ಬೋದು ಅಂತ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆದರೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತೆ. ನನ್ನ ವೀಡಿಯೋಸಲ್ಲಿ ನೀವು ಡೈಲಿ ವ್ಲಾಗ್ಸ್ ನೋಡ್ಬೋದು, ಮಮ್ ಲೈಫ್ ನೋಡ್ಬೋದು, ಬೇಬಿ ಆ್ಯಕ್ಟಿವಿಟೀಸು, ಬೇಬಿ ಫುಡ್ಡು, ಬೇಬಿ ಸ್ನ್ಯಾಕ್ಸು, ಟ್ರಾವೆಲು, ಫ್ಯಾಷನ್ ವ್ಲಾಗ್ಸು, ಪ್ರಾಡಕ್ಟ್ ರಿವ್ಯೂಸು ಆದರೆ ನಾನು ಮಾಡ್ತಿರ್ತೀನಿ. ಈಗ ಫಸ್ಟ್ ಆದರೆ ನಾನು ಓಟ್ಸು ಮತ್ತು ವೀಟ್ ಫ್ಲೋರ್ನ ಬಳಸ್ಕೊಂಡು ಬಿಸ್ಕೆಟ್ ಆದರೆ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದೇನಂತ. ಈಗ ನಾನು ಓಟ್ಸ್ ಬಿಸ್ಕೆಟ್ ಮಾಡೋಕ್ಕೆ ಒಂದು ಬೌಲ್ಗೆ ಒಂದು 4 ಸ್ಪೂನಷ್ಟು ಬೆಣ್ಣೆನಾದರೆ ಕರಗಿಸ್ಕೊಂಡು ಹಾಕೋತಿದ್ದೀನಿ. ಈಗ ಅದಕ್ಕೆ ಒಂದು 3/4 ಕಪ್ಪಷ್ಟು ಬೆಲ್ಲದ ಪೌಡರ್ ಆದರೆ ಹಾಕ್ಕೊಂಡೆ. ಬೆಲ್ಲದಿಂದ ಐರನ್ ಕಂಟೆಂಟ್ ತುಂಬ ಸಿಗುತ್ತೆ ಮಕ್ಕಳಿಗೆ, ಹಾಗೆ ಹೆಲ್ದಿ ಸ್ವೀಟ್ ಕ್ರೇವಿಂಗ್ಸ್ಗೆ ಗುಡ್ ಅಂತ ಹೇಳ್ಬೋದು. ಕಲಿಸ್ಕೊಂಡಿದ್ದಾದಮೇಲೆ ಈಗ 1 ಕಪ್ಪಷ್ಟು ನಾನು ಓಟ್ಸ್ ಪೌಡರ್ನಾದರೆ ಹಾಕ್ಕೋತಿದ್ದೀನಿ. ಓಟ್ಸ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿ ಹಾಕ್ಕೊಂಡೆ. ಹಾಗೆ ಅರ್ಧ ಕಪ್ಪಷ್ಟು ವೀಟ್ ಫ್ಲೋರ್, ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಆದರೆ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಕಾಯಿಸಿಟ್ಟಿರೋ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋತೀನಿ. ನಮಗೆ ಸ್ವೀಟ್ನೆಸ್ಗೋಸ್ಕರ ಮಕ್ಕಳಿಗೆ ಚಾಕೋ ಚಿಪ್ಸ್ನಾದರೆ ಆ್ಯಡ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಸ್ವೀಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು. ನಿಮಗೆ ಗೊತ್ತೇ ಇರುತ್ತೆ, ಓಟ್ಸಿಂದ ಫೈಬರ್ ಜಾಸ್ತಿ, ಡೈಜೆಷನ್ಗೆ ಈಸಿ ಆಗುತ್ತೆ, ಹಾಗೆ ಎನರ್ಜಿ ಕೊಡುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ರೌಂಡಕ್ಕಾದರೆ ಕಲಿಸ್ಕೊಂಡೆ. ಈಗ ಒಂದು ಕೈಗೆ ತುಪ್ಪನಾದರೆ ಹಚ್ಕೊಂಡು ಸ್ವಲ್ಪನೇ ಎದ್ಕೊಂಡು ಈ ಥರ ಕುಕ್ಕಿ ಶೇಪ್ಸ್ ಅಂದರೆ ಸರ್ಕಲ್ ಶೇಪ್ ಥರ ಮಾಡ್ಕೋತೀನಿ. ಈ ಥರ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಫೋರ್ಕಲ್ಲಿ ಅದಕ್ಕೆ ಪ್ರೆಸ್ ಆದರೆ ಮಾಡ್ತೀನಿ. ಯಾಕಂದರೆ ಈ ಥರ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ಕೀಸು ಬೇಯುತ್ತೆ ಅಂತ ಹೇಳಿಬಿಟ್ಟು ಈ ಥರ ಆದರೆ ಮಾಡಿ ಇಟ್ಕೋತೀನಿ ಕುಕ್ಕೀಸ್ನ. ಫೈನಲಾಗಿ ಕುಕ್ಕೀಸ್ನೆಲ್ಲ ಈ ಶೇಪ್ ಆದರೆ ಮಾಡಿಟ್ಕೊಂಡೆ. ಈಗ ಇದನ್ನು ಕಪ್ ಕೇಕ್ ಪೇಪರ್ ಲೈನರಲ್ಲಾದರೆ ಇಟ್ಕೋತೀನಿ. ಇದರಲ್ಲಿ ಇಟ್ಕೊಂಡು ನಾವು ಬೇಕ್ ಮಾಡೋದ್ರಿಂದ ಏರ್ ಫ್ರೈಯರ್ ಆದರೆ ಗಲೀಜಾಗೋದಿಲ್ಲ, ನಮಗೆ ವಾಶ್ ಮಾಡೋಷ್ಟು ಅವಶ್ಯಕತೆ ಸಹ ಇರೋದಿಲ್ಲ. ಫೈನಲಾಗಿ ನೋಡಿ ಈ ಥರ ಕುಕ್ಕೀಸ್ ಆದರೆ ಇಟ್ಕೊಂಡು ಏರ್ ಫ್ರೈಯರಲ್ಲಾದರೆ ಇಡ್ತಿದ್ದೀನಿ. ನಾನೀಗ 180 ಡಿಗ್ರಿ 16 ಮಿನಿಟ್ಸ್ ಆದರೆ ಕೊಟ್ಟು ಕುಕ್ಕೀಸ್ನಾದರೆ ಬೇಕ್ ಮಾಡ್ತೀನಿ. ನೋಡಿ ಫೈನಲಿ ಕುಕ್ಕೀಸ್ ಆದರೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಕುಕ್ಕೀಸು. ನಮಗೂ ಸಹ ದೊಡ್ಡವ್ರಿಗೂ ಸಹ ನಮಗೆ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಇಷ್ಟ ಬೀಳ್ತೀರಾ, ನಿಮ್ಮ ಮಕ್ಕಳು ಇಷ್ಟ ಬೀಳ್ತೀರಾ, ಅಷ್ಟು ಚೆನ್ನಾಗಿತ್ತು ಕುಕ್ಕೀಸು. ಈಗ ನೆಕ್ಸ್ಟ್ ಒಂದು ಮಖಾನ ಬಳಸ್ಕೊಂಡು ಒಂದು 2 ಸ್ನ್ಯಾಕ್ ಆದರೆ ಮಾಡ್ತೀನಿ. ಫಸ್ಟ್ ಆದರೆ ಮಖಾನನ ಒಂದು ಪ್ಯಾನ್ಗೆ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋತೀನಿ. ನಿಮಗೆ ಗೊತ್ತಿರುತ್ತೆ ಮಖಾನದಿಂದ ಹೈ ಪ್ರೋಟೀನು ಸಿಗುತ್ತೆ, ಮತ್ತು ಐರನ್ ಇದೆ, ಡೈಜೆಷನ್ಗೆ ಈಸಿ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ಮಖಾನ. ಈಗ ಅದೇ ಪ್ಯಾನಲ್ಲಿ ಒಂದು ಸ್ವಲ್ಪ ಗೀ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಖಾನನಾದರೆ ಹಾಕ್ಕೊಂಡು ಈಗ ನುಗ್ಗೆಕಾಯಿ ಪುಡಿನಾದರೆ ಹಾಕ್ಕೋತೀನಿ. ನಾನಾದರೆ ನುಗ್ಗೆಕಾಯಿ ಪುಡಿ ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ನುಗ್ಗೆಕಾಯಿ ಪೌಡರಿಂದ ನಮಗೆ ಕ್ಯಾಲ್ಶಿಯಮ್ ಮತ್ತು ಐರನ್ ರಿಚ್ ಬೋನ್ಸ್ಗೆ ಸ್ಟ್ರಾಂಗ್ ಆಗೋದಕ್ಕೆ, ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ನುಗ್ಗೆಕಾಯಿ ಪೌಡರ್ ತುಂಬ ಒಳ್ಳೆಯದು. ನುಗ್ಗೆಕಾಯಿ ಪೌಡರಿಂದ ಮಖಾನಗಾದರೆ ಈ ಥರ ಕೋಟಿಂಗ್ ಆದರೆ ಕೊಟ್ಟೆ. ನೆಕ್ಸ್ಟ್ ಇನ್ನೊಂದು ಸ್ನ್ಯಾಕ್ಗಾದರೆ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡು ಎಳ್ಳನ್ನಾದರೆ ಫ್ರೈ ಮಾಡಿಕೊಂಡು ಇಟ್ಕೊಂಡೆ. ಎಳ್ಳಿಂದ ನಮಗೆ ಬೋನ್ಸ್ಗೆ ಸ್ಟ್ರಾಂಗ್ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು. ಹಾಗೆ ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಬೆಲ್ಲದ ಪೌಡರ್ ಆದರೆ ಹಾಕ್ಕೊಂಡು ಸಿರಪ್ ಥರ ಮಾಡ್ಕೋಬೇಕು. ಆಮೇಲೆ ಮಖಾನನಾದರೆ ಆ್ಯಡ್ ಮಾಡಿಬಿಟ್ಟು ಈ ಥರ ಫ್ರೈ ಮಾಡಿಕೊಂಡ್ರೆ ಇದು ಅಂದರೆ ಚಾಕ್ಲೇಟ್ಗೆ ಆಲ್ಟರ್ನೇಟಾಗಿ ಮಕ್ಕಳಿಗೆ ಇದು ಕೊಡ್ಬೋದು. ತುಂಬ ಒಳ್ಳೆಯದು. ಎಳ್ಳು ಮತ್ತು ಬೆಲ್ಲ ಮಕ್ಕಳಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಐರನ್ನು ಮತ್ತು ಬೋನ್ಸ್ಗೆ ಒಳ್ಳೆಯದು ಅಂತ
ಹೇಳಿಬಿಟ್ಟು ಇದಾದರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಚಾಕ್ಲೇಟ್ಗೆ ಆಲ್ಟರ್ನೇಟಿವ್ ಆಗಿ ಮಕ್ಕಳಾದರೆ ತುಂಬ ಇಷ್ಟ ಬಿದ್ದು ತಿಂತಾರೆ ಈ ಸ್ನ್ಯಾಕ್ ಆದರೆ. ಹಾಗೆ ಇನ್ನೊಂದು ಡ್ರೈ ಫ್ರೂಟ್ಸ್ ಲಡ್ಡು ಆದರೆ ಮಾಡ್ಕೋತಿದ್ದೀನಿ. ಇದಕ್ಕೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಏರ್ ಫ್ರೈಯರಲ್ಲಾದರೆ ಒಂದು 7 ಮಿನಿಟ್ಸ್ ರೋಸ್ಟ್ ಆದರೆ ಮಾಡ್ಕೋತೀನಿ. ಸ್ವಲ್ಪ ತುಪ್ಪನಾದರೆ ಹಚ್ಕೊತೀನಿ ನಟ್ಸ್ಗೆಲ್ಲ. ಆ ಥರ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ. ಆಗೋಷ್ಟರೊಳಗೆ ನಾನು ಈಗ 6ರಿಂದ 7 ಖರ್ಜೂರ ಮತ್ತು 6ರಿಂದ 7 ಅಂಜೂರನಾದರೆ ನಾನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋತೀನಿ. ನಾನಾದರೆ ಸ್ವಲ್ಪ ಚಿಕ್ಕದಾಗೆ ಇರೋದ್ರಿಂದ ಕೈಯಲ್ಲೇ ಪೀಸಸ್ ಮಾಡ್ಕೊಬಿಡ್ತೀನಿ. ನೀವೇನ ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ಚಿಕ್ಕದಾಗಿ ಒಂದು ಚಾಕು ಜೊತೆ ಚಿಕ್ಕ ಪೀಸಸ್ ಮಾಡಿಕೊಂಡು ಮಿಕ್ಸಿ ಆದರೆ ಮಾಡ್ಕೋಬೋದು. ನೋಡಿ ಮಿಕ್ಸಿ ಆದರೆ ಮಾಡ್ಕೊಂಡು ಈಗ ಒಂದು ಬೌಲ್ಗಾದರೆ ಎಲ್ಲನೂ ತಗೋತಿದ್ದೀನಿ. ಈಗ ರೋಸ್ಟ್ ಆಗಿರೋ ನಟ್ಸ್ನೆಲ್ಲ ನಾನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟು ಅದನ್ನು ಅದೇ ಜಾರಲ್ಲಿ ನಾನು ಪೌಡರ್ ಆದರೆ ಮಾಡ್ಕೋತೀನಿ. ಪೌಡರ್ ಆದರೆ ಮಾಡಿಕೊಂಡು ಅದನ್ನು ಒಂದು ಬೌಲ್ಗಾದರೆ ಸರ್ವ್ ಮಾಡ್ಕೋತಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಮಿಕ್ಸಿ ಮಾಡಿಟ್ಕೊಂಡಂಥ ಖರ್ಜೂರ ಮತ್ತು ಅಂಜೂರನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಆದರೆ ಮಾಡಿಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ಪ್ಯಾನಲ್ಲಿ ತುಪ್ಪ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಆದರೆ ಹಾಕ್ಕೊಂಡು ಸ್ವಲ್ಪ ಸಿರಪ್ ಥರ ಮಾಡ್ಕೋತೀನಿ. ಯಾಕಂದರೆ ನಮಗೆ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಉಂಡೆ ಬರೋಕ್ಕೆ ಈಸಿ ಆಗುತ್ತೆ. ಅದರಿಂದ ಈ ಸಿರಪ್ನಾದರೆ ಮಾಡ್ಕೋತೀನಿ. ಬೆಲ್ಲದ ಪಾಕ ಥರ ಬರುತ್ತೆ. ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ಈಗ ನಾನು ಅಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರೊಳಗಾದರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಂಡೆ ಆದರೆ ಮಾಡ್ಕೋತೀನಿ. ನೋಡಿ ಉಂಡೆ ಮಾಡ್ಕೋಬೇಕಂದ್ರೆ ಕೈಗೆ ಸ್ವಲ್ಪ ತುಪ್ಪನಾದರೆ ಸವರ್ಕೊಂಡು ಈ ಥರ ಉಂಡೆ ಆದರೆ ಮಾಡಿಕೊಂಡ್ರೆ ನೀಟಾಗಿ ರೌಂಡ್ ಶೇಪಲ್ಲಿ ನಾವು ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಆದರೆ ಇರುತ್ತೆ. ಆದಷ್ಟು ಬೇಗ ಮಾಡಿಕೊಂಡ್ರೆ ಉಂಡೆ ನೀಟಾಗಿ ಕಟ್ಕೊಬಿಡ್ಬೋದು. ಆರೋದ್ರೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ಥರ ಮಾಡಿಕೊಂಡು ಉಂಡೆ ಆದರೆ ಫೈನಲಾಗಿ ಮಾಡ್ಕೋತೀನಿ. ಯಾವ್ದು ಇಷ್ಟ ಆಯ್ತು? ನೋಡಿ ಚಾಕಿ ನೋಡಿ ಚಾಕಿ. ಒಮ್ಮೆ ತಿನ್ನ ಬಿಚ್ಚಿ. ಗೈಸ್ ರಿಯಲಿ ಎಲ್ಲ ಸ್ನ್ಯಾಕ್ಸು ಸಹ ತುಂಬ ಟೇಸ್ಟಿಯಾಗಿದ್ದಾವೆ. ನೋಡಿದ್ರಲ್ಲ, ಈ ಥರ ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಬರುತ್ತೆ. ಡೈಲಿ ಒಂದೊಂದು ಕೊಟ್ರು ಸೆಂಟ್ರಲ್ಲಿ ಫ್ರೂಟ್ಸ್ ಎಲ್ಲ ಕೊಡ್ತೀವಲ್ಲ ಮ್ಯಾನೇಜ್ ಆಗುತ್ತೆ. ಬೇಕಾದ್ರೆ ಇನ್ನೂ ಒಂದೆರಡು ಮಾಡಿಟ್ಕೋಬೋದು. ಬಟ್ ನನಗೆ ಇವತ್ತು ಮಾಡೋಕ್ಕಾಗಿದ್ದು 4 ಸ್ನ್ಯಾಕ್ಸು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗೂ ಇದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಅಂದಿರೋ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಹಾಕ್ತಿರಲ್ವಾ, ಅದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೆಲ್ದಿ ಸ್ನ್ಯಾಕ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಡೈಲಿ ಫುಲ್ ನ್ಯೂಟ್ರಿಷನ್ ಆಗುತ್ತೆ. ಹಾಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ತಾರೆ, ಎನರ್ಜಿ ಸಹ ಸಿಗುತ್ತೆ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಆದರೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇದಿಷ್ಟು ಬಾಯ್ ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್.